ಜಾನಕಮ್ಮ ಅವರು ಎಸ್ ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕು, ದುಃಖ ಪಡಬೇಕು, ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದ್ರೆ ಅಂಥ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂದರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿ ಆಗಿದ್ದಂಥ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೇ ಇದ್ದರೂ ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು ಅಂದರೆ ಪ್ರೋಗ್ರಾಮ್ಗಳೆಲ್ಲ ಮಾಡಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, BB ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮಲ್ಲಿ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿಯೆಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ನಾವು ಎಷ್ಟು ಸೀರಿಯಸ್ಸಾಗಿ ಅವನ್ನ ನೋಡ್ತಿದ್ರು ಅವ್ರು ಅಷ್ಟೇ ವಿಟ್ಟಿಯಾಗಿದ್ದರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ದರು ಅನ್ನೋದು. ಅಂದರೆ 1900 ಈಗ ತಾನೇ ಹೇಳ್ತಿದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನು ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ ಎಸ್ ಜಾನಕಿಯವ್ರ ಜೊತೆ ಫಸ್ಟು ಹಾಡನ್ನು ಹಾಡ್ತಾರೆ ಅವರು. ಅದಾದಮೇಲೆ ಸಂಪತ್ತಿಗೆ ಸವಾಲು ಆ ಥರ ಅವರ ಗಾಯಕರಾಗಿ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಲ್ಲಿಂದ ಇದು 59ರಿಂದನೋ ಅಥವಾ 58ರಿಂದನೋ ಜಾನಕಮ್ಮ ಆಡಿರೋದು ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಜೊತೆಗೆ ಆಡಿರೋದು ಆ ಇಸ್ವಿ. ಅದಾದಮೇಲೆ ಬಹುಶಃ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನು ಹಾಡಿದ್ದಾರೆ ಅನ್ನೋದು. ಮತ್ತು 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅನ್ನೋದು. ಇಲ್ಲಿ ಅವರನ್ನು ನೋಡ್ತಿದ್ರೆ ಯಾವುದೋ ಒಂದು ಬೊಂಬೆ, ಜಾನಕಮ್ಮನ ಬೊಂಬೆಯನ್ನು ಮಲಗಿಸಿದಾರೇನೋ, ಅವರೊಂದು ಬೇರೆದರಲ್ಲಿ ಮೇಣದ ಬೊಂಬೆಗಳೆಲ್ಲ ಮಾಡ್ತಾರೆ, ಆ ರೀತಿ ಒಂದು ಬೊಂಬೆ ನೋಡ್ದಂಗೆ ಆಗ್ತಾಯಿತ್ತು ಆ ತಾಯಿನ ನೋಡ್ತಿದ್ರೆ. ಆ ತಾಯಿ ಆಶೀರ್ವಾದ ನಮಗೆಲ್ರಿಗೂ ಇರಲಿ ಅಂತ ಬೇಡ್ಕೊಳ್ತೀನಿ. ಅವರು ತುಂಬ ಜೀವನ ಸಾಗಿಸಿ ಹೊರಟಿದ್ದಾರೆ. ಅವರನ್ನು ನಾವೆಲ್ಲ ಸಂತೋಷದಿಂದ, ಗೌರವದಿಂದ, ಮರ್ಯಾದೆಯಿಂದ, ಸರ್ಕಾರಿ ಗೌರವದಿಂದ ಕಳಿಸ್ಕೊಡ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನೀವು ಕೊನೆಯದಾಗಿ ಯಾವಾಗ ಮಾತಾಡ್ತಿದ್ರಿ, ಭೇಟಿಯಾಗಿ? ನಾನು ಅವರ ಭೇಟಿನೇ ಮಾಡಿಲ್ಲ, ಇಲ್ಲ, ನಾನು ನೋಡೇ ಇಲ್ಲ ಅವರನ್ನು. ಅದೇ ನನಗೊಂದು ಅಪರಾಧಿ ಭಾವನೆ. ಈಗ ನಾನು ಅವರನ್ನು ಯಾವತ್ತೂ ಪರ್ಸ್ನಲಾಗಿ ಮೀಟ್ ಮಾಡಿಲ್ಲ, ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಅವ್ರನ್ನ ನೋಡಿಲ್ಲ. ನಾನೆಲ್ಲ ನೋಡ್ತಾ ಇದ್ದಿದ್ದು ಅವ್ರ ಪ್ರೋಗ್ರಾಮ್ ಯೂಟ್ಯೂಬ್ ಈ ಥರ ಇದರಲ್ಲೇ TV ಗಳಲ್ಲೇ ನೋಡಿದವಳು. ಇವತ್ತೇ ನಾನು ಆ ತಾಯಿಯ ದರ್ಶನ ಮಾಡ್ಕೊಂಡಿದ್ದು. ಸಾರಿ. ಥ್ಯಾಂಕ್ ಯು ಮೇಡಮ್.